19ರ ಲೋಕಸಭಾ ಚುನಾವಣೆ ಬಂತು, ತಯಾರಿಯಾದ್ರು ಕಾಂಗ್ರೆಸ್ನವರು ಯಾಗಾದ್ರೂ ಮಾಡಿ ಸರ್ಕಾರವನ್ನ ಕೆಡವಬೇಕು ಅಂತ. ದೇವೇಗೌಡರು ಸಾಹೇಬ್ರನ್ನ ತುಮಕೂರಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರು. ಯಾರು ಮೋಸ ಮಾಡಿದವರು? ಯಾರು ದೇವೇಗೌಡರು ಸಾಹೇಬ್ರ ಸೋಲಿಗೆ ಕಾರಣ? ಮಂಡ್ಯದಲ್ಲಿ ಯಾರು ಲೋಕಸಭಾ ಚುನಾವಣೆಯ ನನ್ನ ಸೋಲಿಗೆ ಕಾರಣ? ನಮ್ಮ ಜೊತೆನಲ್ಲೇ ಇದ್ದಂತ ಕಾಂಗ್ರೆಸ್ ನೇರವಾಗಿ ಚೂರಿ ಚುಚ್ಚಿದ್ರು, ಬೆನ್ಗಲ್ಲ, ನೇರವಾಗಿ ಚೂರಿ ಚುಚ್ಚಿದ್ರು ಎದೆಗೆ. ಈಗ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಇತ್ತೀಚೆಗೆ ನಡೆದಂತ ಸಂಸತ್ ಚುನಾವಣೆಯ ಫಲಿತಾಂಶ ಬಳಿಕ ಜೊತೆಯಲ್ಲಿ ಅವರ ದುರಾಡಳಿತ, ಅವರ ವೈಫಲ್ಯತೆಗಳು ಹಂತ ಹಂತದಲ್ಲೂ ಇವತ್ತು ಯಾವ ರೀತಿ ಎಡುತ್ತಾ ಇದ್ದಾರೆ. ಪ್ರತಿನಿತ್ಯ ಮಾಧ್ಯಮದಲ್ಲಿ ಚರ್ಚೆ, ಇವತ್ತು ಬೆಳಗ್ಗೆನೂ ಚರ್ಚೆ, ಒಂದು ವಾರದಿಂದನೂ ಒಂದು ಚರ್ಚೆ. ಅದೆಂಥದೋ ಕ್ರಾಂತಿ ಆಯ್ತದಂತೆ, ನವೆಂಬರ್ಗೆ ಕ್ರಾಂತಿ ಆಯ್ತದಂತೆ. ಯಾವ ಕ್ರಾಂತಿ ಆದತ್ತು? ನನಗೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು, ಏನ್ ಸರ್ ಕಾಂಗ್ರೆಸ್ ಬಿದ್ದಾಯ್ತದ, ಸರ್ಕಾರ ಏನಾರು ಬದಲಾವಣೆ ಆಗಿ ಬಿಜೆಪಿ ಜೆಡಿಎಸ್ ಏನಾರು ಸರ್ಕಾರ ರಚನೆ ಮಾಡ್ಬಿಡ್ತಾರ ಅಂತ. ನಾನು ಹೇಳಿದೆ, ಯಾವ ಕಾರಣಕ್ಕೂ ಕೂಡ ನಾವು ಹಿಂಬಾಗಿಲಿನಿಂದ ಹೋಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. 7.5 ಕೋಟಿ ಕನ್ನಡಿಗರ ಹೃದಯವನ್ನ ಗೆಲ್ತಕ್ಕಂಥ ಕೆಲಸ ಮಾಡ್ತೇವೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ರಾಜ್ಯದ ಜನತೆ ಪರವಾಗಿ ಧ್ವನಿ ಎತ್ತೇವೆ. ಮುಂದೊಂದು ದಿನ ಅವಕಾಶ ಬರುತ್ತೆ. ಈಗಾಗಲೇ ಸಂಸತ್ ಚುನಾವಣೆಯಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಪಕ್ಷದ ತಳಮಟ್ಟದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದ ಆರೋಗ್ಯಕರವಾದಂಥ ಒಂದು ಫಲಿತಾಂಶ ಇವತ್ತು ಎರಡೂ ಪಾರ್ಟಿಗೆ ಒಂದು ಗೌರವ ತೊಗೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು 19 ಜನ ಸಂಸದರನ್ನ ಕರ್ನಾಟಕ ರಾಜ್ಯದಿಂದ 7.5 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ತಮಗೆ ಹೇಳ್ತೇನೆ. ಯಾವ ರೀತಿ ಸೂರ್ಯಕಾಂತಣ್ಣ ಕೋಆಪರೇಟಿವ್ ಸೆಕ್ಟರ್ ಇರ್ತಕ್ಕಂಥವ್ರು 1,04,000 ಜನ ರೈತರದು ಇವತ್ತು ನನಗೆ ಡೇಟಾ ಹೇಳಿದ್ರು. ನಾನು ರಾಜಕಾರಣದ ಹಿನ್ನೆಲೆಯಿಂದ ಬರ್ತಕ್ಕಂಥವನು, ನಾನು ಉಸಿರಾಡ್ತಕ್ಕಂಥ ಗಾಳಿ ಊಟ ಮಾಡ್ತಕ್ಕಂಥದ್ದು ರಾಜಕಾರಣನೇ ಥಿಂಕ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಹಾಗಾಗಿ ನಿಮ್ಗೊಂದು ವಿಚಾರ ತಿಳಿಸ್ಬಿಡ್ತೀನಿ. 19 ಸಂಸದರನ್ನ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, 151 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿಯ NDA ಮಿತ್ರಕೂಟದ ಅಭ್ಯರ್ಥಿಗಳು ಲೀಡನ್ನ ತಗೊಂಡಿದ್ದಾರೆ. ಅಂದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು 1 ವರ್ಷದಿಂದ ನಡೆದಂತ ಚುನಾವಣೆ. ದಿನೇ ದಿನೇ ಕಾಂಗ್ರೆಸ್ನವ್ರ ಬಗ್ಗೆ ಜನ ಬೀದಿಲಿ ಥೂ ಚೀ ಸರ್ಕಾರ ಯಾವತ್ತಪ್ಪ ತೊಲಗುತ್ತೆ ಅಂತಕ್ಕಂಥ ಶಾಪ ಆಗ್ತಾ ಇದ್ದಾರೆ ಇವತ್ತು ಜನ. ಎಷ್ಟು ಘಟನೆಗಳು, ಎಷ್ಟು ವಿಚಾರಗಳು, ಎಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಇತ್ತೀಚೆಗೆ ಈಗ ತಾನೆ ಅಲ್ಲೂ ನಾನು ಮಾತನಾಡಿದೆ, ಮತ್ತೆ ಹೇಳ್ತೇನೆ, ಬಹಳ ಮನನೊಂದಿ ಹೇಳಬೇಕಾಗ್ತದೆ. ಪ್ರಾಮಾಣಿಕ ಅಧಿಕಾರಿಗಳು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಸಾರ್ವಜನಿಕ ವೇದಿಕೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿ ಧಾರವಾಡದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ವೇದಿಕೆ ಮೇಲೆ ಕಪಾಳ ಮೋಕ್ಷವನ್ನ ಮಾಡ್ತಕ್ಕಂಥ ಬೆದರಿಕೆಯನ್ನ ಹಾಕ್ತಾರೆ. ಮೂವತ್ತೊಂದು ವರ್ಷ ಪ್ರಾಮಾಣಿಕವಾಗಿ ಸಮಾಜದ ಏಳಿಗೆಗೋಸ್ಕರ ಸರ್ವಿಸ್ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಜನ ಆ ಅಧಿಕಾರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ ಸರ್, ನೀವು ಪೊಲೀಸ್ ಅಧಿಕಾರಿ, 31 ವರ್ಷ ಪೊಲೀಸ್ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಇವತ್ತು ನಿಮ್ಮ ಪರಿಸ್ಥಿತಿನೇ
ಈ ಮಟ್ಟಕ್ಕಾಗಿದೆ ಅಂದ್ರೆ ಸಾಮಾನ್ಯ ಜನರನ್ನ ನೀವು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಾವು ನಿಮ್ಮನ್ನು ನಂಬಿದ್ದೇವೆ, ನಿಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂದ್ರೆ ಮತ್ತೆ ಸಾಮಾನ್ಯ ಜನರ ಕತೆ ಏನು ಅಂತಕ್ಕಂಥದ್ನ ಪಾಪ ಅವ್ರಿಗೆ ಕೇಳಿದ್ದಾರೆ. ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಆ ಪೊಲೀಸ್ ಅಧಿಕಾರಿ. ಬಹುಶಃ ಹೆಸರು ನಾರಾಯಣ್ ಅಂತ ಓದ್ತಾ ಇದ್ದೆ. ಈ ತರ ವಾತಾವರಣ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಮಾತೆತ್ತಿದ್ರೆ ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ. ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. 2004ರಿಂದ ಇಲ್ಲಿಯವರೆಗೂ 25 ಅಂದ್ರೆ 21 ವರ್ಷ ಆಯ್ತು. ಈ 21 ವರ್ಷದಲ್ಲಿ ಜನತಾದಳ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರುಗಳನ್ನ ಹುಟ್ಟಾಕಿದ್ರಿ ಜನತಾದಳ ಕಾರ್ಯಕರ್ತರು. 50ಕ್ಕೂ ಹೆಚ್ಚು ಜನ ಜನತಾದಳ ಪಕ್ಷವನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕಾರಣವನ್ನ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಹೊರಟೋದ್ರು. ಆದ್ರೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲಿ ಉರುಪು ಕಮ್ಮಿ ಆಗಲಿಲ್ಲ. ಅವ್ರು ಹೋದ್ರು ಮತ್ತೊಬ್ಬ ನಾಯಕನನ್ನ ಹುಟ್ಟಾಕ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದೆ ಅದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾವತ್ತೂ ಕೂಡ ಜನತಾದಳ ಪಕ್ಷದ ನಾಯಕರು, ವರಿಷ್ಠರು ಯಾರು ಇವರು ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಪಕ್ಷ ಅವಮಾನ ಮಾಡಿಲ್ಲ, ಬೇಸರ ಮಾಡಿಲ್ಲ. ಅವರು ಪಕ್ಷದ ಮೇಲೆ ಗೂಬೆ ಕೂರಿಸ್ಬೋದು. ಈಗ ಇತ್ತೀಚೆಗೆ ಒಂದು ವಿಚಾರ ಗಮನಕ್ಕೆ ಬಂತು, ನೀವು ನೋಡಿದ್ದೀರಿ ಮಾಧ್ಯಮದಲ್ಲಿ. BR ಪಾಟೀಲ್ರು 6 ರಿಂದ 7 ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು, ಅನುಭವಿಗಳು, ಜನತಾದಳ ಪಕ್ಷದಲ್ಲೇ ಶಾಸಕರಾಗಿದ್ದಂಥವ್ರು, ರಾಜ್ಯದ ಮುಖ್ಯಮಂತ್ರಿಗಳು ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆ ಆಗ್ಬೇಕಾದಂತ ಸಂದರ್ಭದಲ್ಲಿ ಅವರನ್ನು ನಂಬ್ಕೊಂಡು BR ಪಾಟೀಲ್ರು ಹೋಗ್ತಾರೆ. BR ಪಾಟೀಲ್ರು ಅಸಹಾಯಕತೆಯಿಂದ ಮಾತನಾಡ್ತಾರೆ. ಇವ್ರನ್ನ ನಂಬ್ಕೊಂಡು ನಾನು ಇವ್ರ ಹಿಂದೆ ಹೋದೆ. ಆದ್ರೆ ಇವತ್ತು ಒಂದ್ ಕಡೆ ಕಾಗೇರವರು, ಒಂದ್ ಕಡೆ BR ಪಾಟೀಲ್ರವರು, ಮತ್ತೊಂದ್ ಕಡೆ ಮೊಳಕಾಲ್ಮೂರಿನ ಕಾಂಗ್ರೆಸ್ನ ಶಾಸಕರು, 3 ಜನ ಏನ್ ಹೇಳಿದ್ದಾರೆ? 136, 138 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ. ಅದರಲ್ಲಿ ನಾವು 3 ಜನನೂ ಗೆದ್ದಿದ್ದೇವೆ. ಜನ ಇವತ್ತು ತಾಲೂಕಿನಲ್ಲಿ ಮತ ಹಾಕ್ತಕ್ಕಂಥ ಎಲ್ಲ ಜನತೆ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಮತ ಹಾಕಿ ಗೆಲ್ಸಿದ್ದೇವೆ, ಸಂಪೂರ್ಣ ಬಹುಮತ ಬಂದಿದೆ, ಸರ್ಕಾರ ನಿಮ್ದು, ಮುಖ್ಯಮಂತ್ರಿಗಳು ನಿಮ್ದು, ಉಪಮುಖ್ಯಮಂತ್ರಿಗಳು ನಿಮ್ದು. ಆದ್ರೆ ಇಲ್ಲಿವರೆಗೂ ಒಂದು ರಸ್ತೆ ಅಭಿವೃದ್ಧಿ ಆಗಲಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಆಗಲಿಲ್ಲ, ಯಾವ ಕಟ್ಟಡಗಳಿಗೆ ₹1 ಹಣಕಾಸು ಬಿಡುಗಡೆ ಮಾಡಿಲ್ಲ. ನಾವೇನು ಉತ್ತರ ಕೊಡೋದು? ನಾಳೆ ಜನಗಳ ಮುಂದೆ ನಾವೇನು ಹೋಗೋದು ಮಕ ಎತ್ಕೊಂಡು ಅಂತ ಅಸಹಾಯಕತೆಯಿಂದ ಮಾತನಾಡಿದ್ರು. BR ಪಾಟೀಲ್ರು ಅದರ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ. ಸಿದ್ದರಾಮಣ್ಣನಿಗೊಂದು ಬಿರ್ತ್ ಕೊಟ್ಟವ್ರೆ, ಲಾಟ್ರಿ ಮುಖ್ಯಮಂತ್ರಿ ಅಂತ. ನಾವು ಹೇಳ್ತಾ ಇಲ್ಲ, BR ಪಾಟೀಲ್ರು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣನ ಎಷ್ಟು ಆತ್ಮೀಯತೆಯಿಂದ ನೋಡ್ತಾ ಇದ್ರು ಅಂದ್ರೆ ಅದಕ್ಕೆ ಸಾಕಷ್ಟು ಜನ ಪ್ರಮುಖ ಮುಖಂಡರುಗಳು ಸಾಕ್ಷಿ ಇದ್ದಾರೆ. ಇವೆಲ್ಲ ಕೂಡ ಮೊನ್ನೆ ನಾನು KR ತಾಲೂಕಿನಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೇನೆ, ಪದೇ ಪದೇ ಅದ್ರ ಚರ್ಚೆ ಬೇಡ. ಆದ್ರೆ ಜನತಾದಳ ಪಕ್ಷದ ಕಡೆಯಿಂದ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಆಗಿಲ್ಲ. ಬದಲಾಗಿ ಇದನ್ನ ಒಂದು ರಾಜಕೀಯದ ವೇದಿಕೆಯಾಗಿ ಅವರು ಬೆಳೆದು ತಿಂದು ಉಂಡು ಮಾತೃಪಕ್ಷಕ್ಕೆ ದ್ರೋಹವನ್ನ ಬಗೆದೋಗಿರ್ತಕ್ಕಂಥ ನಿದರ್ಶನಗಳು, ಉದಾಹರಣೆಗಳಿದೆ. ಕೊನೆಯದಾಗಿ ಅಣ್ಣ, ಹೆಚ್ಚು ಸಮಯ ತಗೊಳ್ಳೋದು ಬೇಡ, ಯಾಕೆಂದ್ರೆ ನಾನು ಮತ್ತೆ ಕಲಬುರಗಿಗೆ ಹೋಗ್ಬೇಕು.
ನಿಮಗೂ ಈಗಾಗಲೇ ಸಮಯ ಆಗಿದೆ. ಪಾಪ ತಾವೆಲ್ಲ 3-4 ಗಂಟೆಯಿಂದ ಬಂದು ಕಾಯ್ತಿದ್ದೀರಿ. ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತ ಮಿತ್ರರು, ಬೆಳಗ್ಗೆಯಿಂದ ಒಂದು ಸಭೆ ಆಯಿತು, 2ನೇ ಸಭೆಗೂ ನಮ್ಮ ಜೊತೆಯಲ್ಲಿ ಬಂದಿದ್ದೀರಿ. ನಿಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಪಕ್ಷದ ವತಿಯಿಂದ ಹಲವಾರು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ನಿಮಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈಗ ಕೊನೆಯದಾಗಿ ಮತ್ತೊಮ್ಮೆ ಬಂಡಪ್ಪಣ್ಣವರು ಈಗಾಗಲೇ ಹೇಳಿದ್ದಾರೆ, ಮತ್ತೊಮ್ಮೆ ಪ್ರಸ್ತಾವನೆ ಮಾಡ್ತೇನೆ. ನಾವು ಬಂದಿರತಕ್ಕಂಥದ್ದು ಮತ್ತೊಂದು ಮೂಲ ಉದ್ದೇಶ, ಪಕ್ಷದ ಸದಸ್ಯತ್ವದ ಕಾರ್ಯಕ್ರಮದ ಹಿನ್ನೆಲೆ ಭೇಟಿ ಕೊಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ, ಬೂತ್ಗಳಲ್ಲಿ ಒಂದು ತಂಡವನ್ನು ರಚನೆ ಮಾಡ್ಕೊಂಡು ಒಂದು 30 ದಿನಗಳ ಕಾಲ, ದಿವಸಕ್ಕೆ 3-4 ತಾಸು ನಾನೇನು ಹೆಚ್ಚಿಗೆ ಕೇಳೋದಿಲ್ಲ. ದಯಮಾಡಿ ಪಕ್ಷಕ್ಕೋಸ್ಕರ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರ ಸಾಧನೆಗಳನ್ನ ಇವತ್ತು ಒಂದು ಪಟ್ಟಿಯನ್ನು ಮಾಡಿಕೊಡ್ತೇವೆ. ದಯಮಾಡಿ ಜನಗಳಲ್ಲಿ ಅದನ್ನು ಮನವರಿಕೆಯನ್ನು ಮಾಡಿಕೊಡ್ತಕ್ಕಂಥದ್ರ ಮೂಲಕ ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ನೋಂದಣಿ ಮಾಡ್ತಕ್ಕಂಥದಕ್ಕೆ ಅವರಿಗೆ ಆಹ್ವಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡುವ ಮೂಲಕ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ನಮ್ಮ ಮಹಾಜನತೆ ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.